ಹಿರಿಯ ನಾಯಕ ಹಾಗೆ ವಿಧಾನ ಪರಿಷತ್ನ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಇಂದು ಪದಗ್ರಹಣ ಮಾಡಲಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಹರಿಪ್ರಸಾದ್. ಅರಮನೆ ಮೈದಾನದಲ್ಲಿ ಪದಗ್ರಹಣದ ಬೃಹತ್ ಸಮಾವೇಶ ನೆರವೇರಲಿದೆ. ಹರಿಪ್ರಸಾದ್ಗೆ ಬಾವುಟ ನೀಡಿ ಅಧಿಕಾರವನ್ನ ಹಸ್ತಾಂತರಿಸುತ್ತಾರೆ ಡಿಕೆ ಶಿವಕುಮಾರ್. ಇನ್ನು ಈ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾರಂಭದಲ್ಲಿ ಉಪಸ್ಥಿತಿ ವಹಿಸುತ್ತಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಹಾಗೆ ಸಚಿವರು, ಸಂಸದರು, ಶಾಸಕರು, ಕೆಪಿಸಿಸಿ ಪದಾಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಸಮಾವೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗ್ತಾರೆ. ಇನ್ನು ಕೇವಲ ಇದು ಪದಗ್ರಹಣ ಕಾರ್ಯಕ್ರಮ ಖಂಡಿತವಾಗ್ಲೂ ಅಲ್ಲ. ಏನೇ ಕಾರ್ಯಕ್ರಮ ಮಾಡೋದಾದ್ರೂ ಅದರ ಹಿಂದೆ ಮತ್ತೊಂದು ಲೆಕ್ಕಾಚಾರ ಖಂಡಿತ ಇರುತ್ತೆ. ಈ ಹಿಂದೆ ಕೂಡ ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಅವರು ಪದಗ್ರಹಣವನ್ನ ಮಾಡಿದಂಥ ಸಂದರ್ಭದಲ್ಲಿ ಸಿಎಂ ಆಗಿ ಅದೇ ರೀತಿ ನಾನು ಕೂಡ ಭಾರತ್ ಜೋಡೋದಲ್ಲಿ ಆ ಆವರಣದಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಬಟ್ ಪಕ್ಷದ ಒತ್ತಾಯದ ಮೇರೆಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದು. ಯಾಕಂದ್ರೆ ಸಮಾವೇಶದಲ್ಲಿ 2028ಕ್ಕೆ ವಿಧಾನಸಭಾ ಎಲೆಕ್ಷನ್ ಇದೆ, ಹಾಗೆ 2029ಕ್ಕೆ ಲೋಕಸಭಾ ಎಲೆಕ್ಷನ್ ಇದೆ. ಈ ಎರಡೂ ಎಲೆಕ್ಷನ್ ಅಲ್ಲಿ ಗೆಲ್ಲಿಸಬೇಕು, ಪಕ್ಷದ ಹೆಚ್ಚಿನ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಸಂಕಲ್ಪ ಕಾರ್ಯಕ್ರಮ ಇದು. ಅಂದ್ರೆ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನ ಒಡೆಯುವ ಹುನ್ನಾರ ಇದು. ಅರಮನೆ ಮೈದಾನದಲ್ಲಿ ಸಂಕಲ್ಪ ಸಮಾವೇಶ ನಡೀತಾ ಇದೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಕೆ ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗುತ್ತೆ. ಸಂಕಲ್ಪ ಸಮಾವೇಶ ಹೆಸರಿನಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. Already about 49 tribal communities. Not सबके साथ सबके विकास, सर्व धर्म समभाव. I follow Sardar Patelji's Hinduism. I follow Pandit Jawaharlal Nehru's Hinduism. Respect all the religion. That was the slogan of Mahatma Gandhi. Do you accept that? ಗಾಂಧಿ, ಅಂಬೇಡ್ಕರ್, ಫುಲೆ, ನಾರಾಯಣಗುರು, ಸ್ವಾಮಿ ವಿವೇಕಾನಂದ, ನೆಹರು ಅವರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟ ಮಹಾನ್ ಕಾಂಗ್ರೆಸ್ಸಿಗ ಹರಿಪ್ರಸಾದ್ ಅವರೀಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೆಂಬುದು ಹೆಮ್ಮೆಯ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಪದವಿಯನ್ನ ಅವರು ಬಯಸಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ನಾಡು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿಯಬೇಕೆಂದು ಕನವರಿಸುವ ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಪಕ್ಷವನ್ನ ತಳಮಟ್ಟದಲ್ಲಿ ಗಟ್ಟಿಯಾಗಿಸಬೇಕೆಂದು ಆಶಿಸುವವರೆಲ್ಲರೂ ಹರಿಪ್ರಸಾದ್ ಅವರನ್ನ ಇಂಥದ್ದೊಂದು ಹುದ್ದೆಯಲ್ಲಿ ಕಾಣೋಕೆ ಬಯಸಿದ್ರು. ಯಾಕಂದ್ರೆ ಹರಿಪ್ರಸಾದ್ ಅವರ ನಡೆ ಸ್ಪಷ್ಟ, ನುಡಿ ದಿಟ್ಟ, ಚಿಂತನೆ ಪ್ರಖರ, ಅನುಭವ